SC ST ಸಮಾವೇಶದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರ ಜೊತೆಗೆ ಡಿನ್ನರ್ ಮೀಟಿಂಗ್ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು ನಮ್ಮ ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿ ಅವರು. ಯಾಕೆ ಊಟಕ್ಕೆ ಸೇರಲೇಬಾರ್ದಾ? ಅವ್ರ ದುಡ್ಡು ಅವ್ರ ಖರ್ಚು, ಅವ್ರ ದುಡ್ಡು ನಿಮ್ಮ ದುಡ್ಡು ನೀವು ಖರ್ಚು, ಊಟ ಮಾಡ್ಕೊಳ್ಳಿ. ಆದರೆ ಎಲ್ಲರೂ ಇದ್ದಂತಹ ಸಂದರ್ಭದಲ್ಲಿ, ನಿಮ್ಮ ಪಕ್ಷದಲ್ಲಿ ಎಲ್ಲರೂ ಇದ್ದಂತಹ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲ್ಲ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಹಿಂದುಳಿದ ವರ್ಗಗಳ ಮುಖಂಡರಾದಂತಹ ಆನೇಕಲ್ ದೊಡ್ಡಯ್ಯ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ದೊಡ್ಡಯ್ಯ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ನಮಸ್ತೆ ಮೇಡಮ್. ಗಮನಿಸ್ತಾ ಇದ್ದೀವಿ ದೊಡ್ಡಯ್ಯ ಸರ್, ನೀವು ಕೂಡ ನೋಡ್ತಾ ಇದ್ದೀರಾ, ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಈಗ SC ST ಸಮಾವೇಶಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಿರುವಂಥದ್ದು ಇವತ್ತು. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಸಮಾವೇಶದ ಬಗ್ಗೆ ಸದ್ಯಕ್ಕೆ ಏನು ಹೇಳ್ತೀರಾ? ಮೇಡಮ್, ಇದು ಕಾಂಗ್ರೆಸ್ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದೇ ಕಾಂಗ್ರೆಸ್ಗೆ ಒಂಥರ ಮುಜುಗರ ತರ ಅಂತ ವಿಚಾರ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ನ ಮೂಲಭೂತವಾದಂತ ವೋಟ್ ಬ್ಯಾಂಕ್ ಯಾರು ಅಂತ ನೀವು ಶತಮಾನಗಳಿಂದ ಬಂದ್ರೆ, ಅದು ಕಾಂಗ್ರೆಸ್ನ ಮೂಲಭೂತವಾದಂತ ವೋಟ್ ಬ್ಯಾಂಕ್ ಅದು OBCಗಳಿರ್ಬೋದು, ದಲಿತರಿರ್ಬೋದು, ಮುಸ್ಲಿಮ್ರಿರ್ಬೋದು, ಈ ರೀತಿ ಯಾರು ಅಹಿಂದ ವರ್ಗ, ಯಾರು ತುಳಿತ ವರ್ಗ ಒಳಗಾಗಿದ್ರು ಅಂತ ಎಲ್ಲಾ ಸಮುದಾಯಗಳು ಕಾಲದಿಂದಲೂ 1950ರಿಂದ ಇಲ್ಲಿ ತನಕ ಯಾರ ಇದ್ ಮಾಡ್ಕೊ ಬಂದಿದ್ದಾರೆ ಅಂದ್ರೆ ಅದು ಈ ವರ್ಗಗಳು. ಅಂತ ವರ್ಗಗಳು ಇವತ್ತು ದೈನೇಸಿಯ ಸ್ಥಿತಿಗೆ ಬಂದು ನಾವೊಂದು ಸಮಾವೇಶ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದೆಯಲ್ಲ, ಇದು ಕಾಂಗ್ರೆಸ್ನ ಇವತ್ತಿನ ದುರಂತಕ್ಕೆ ಮತ್ತೆ ಆ ಸಮುದಾಯಗಳಿಗೆ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಅವಮಾನ ಅಂತ ಹೇಳಿದ್ರೆ ಏನ್ ತಪ್ಪೇನಾಗಲ್ಲ. ಒಂದ್ಸರಿ ಸಮಾವೇಶ ಮಾಡ್ತಾರೆ, ಸಿದ್ದರಾಮಯ್ಯ ಟೀಮ್ ಹೋಗಿ ಹಾಸನದಲ್ಲಿ ಅದಕ್ಕೆ ಏಕಾಏಕಿ DK ಶಿವಕುಮಾರ್ ಹೋಗಿ ಇಲ್ಲ ಕಾಂಗ್ರೆಸ್ ಬ್ಯಾನರ್ ರೆಡಿ ಮಾಡ್ಬೇಕು, ನೀವು ಅಹಿಂದ ವರ್ಗದ ಹೆಸರಲ್ಲಿ ಮಾಡೋ ಹಾಗಿಲ್ಲ, ಪಾರ್ಟಿಗೆ ಅವಮಾನ ಅಂತಾರೆ. ಅಂದ್ರೆ ಈ ಒಂದು ರಾಜಕೀಯವಾಗಿ ಇದು ಯಾವ ರೀತಿ ನಡೀತಾ ಇದೆ ಅಂದ್ರೆ, ಪಾಳ್ಯಗಾರಿಕೆ ಸಂಸ್ಕೃತಿಯನ್ನ ಕಾಂಗ್ರೆಸ್ ಪರೋಕ್ಷವಾಗಿ ಹಿಂದುಳಿದ ವರ್ಗ, ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಏರ್ತಾ ಇದೆಯಾ ಅಂತೇಳಿ ಈ ಮುಖಾಂತರ ನಮ್ಗೆ ಅರ್ಥ ಆಗ್ತಾ ಇದೆ ಮೇಡಮ್. ಇಲ್ಲಿ ಏನ್ ಬೇಕಾಗಿತ್ತು ಅಂದ್ರೆ, ಕಾಂಗ್ರೆಸ್ ಕಾಪಾಡಬೇಕಾಗಿತ್ತು ದಲಿತರು ಮತ್ತೆ ಹಿಂದುಳಿದ ವರ್ಗ ಯಾರು ಈ ಸಮುದಾಯಗಳಿಗೆ ವೋಟ್ ಹಾಕಿದ್ದಾರೆ. ನೀವು ಅಂಕಿಅಂಶಗಳು ತೆಗೆದು ನೋಡ್ಬೇಕು. ಅನೇಕ ಸಂದರ್ಭದಲ್ಲಿ ನಿಮ್ ಚಾನೆಲ್ಗಳಲ್ಲಿ ತೋರಿಸ್ತಿದ್ರ, ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಯಾರು ಅಂತ ಕೇಳಿದ್ರೆ ಅದು ಮುಸ್ಲಿಮ್ರು 90%, SC ST 80%, OBC 65%. ಅಂದ್ರೆ ಬಹುತೇಕ ವೋಟ್ ಹಾಕ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ನ ವರ್ಗ. ಕಾಂಗ್ರೆಸ್ಗೆ ಯಾರು ಅಂದ್ರೆ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು, ದಲಿತರು. ಆದ್ರೆ ಇವ್ರಿಗೆ ಅಧಿಕಾರ ಕೊಡುವಂತ ಸಂದರ್ಭದಲ್ಲಿ, ಅವ್ರು ನಡೆಸ್ಕೊಳ್ಳುವಂತ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ, ಇದೊಂದು ಬಹಳ ಅವಮಾನಕರವಾದಂತ ವಿಚಾರ. ಅದು ಸಿದ್ದರಾಮಯ್ಯ ಅಂತವ್ರು ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಹಿಂಗಾದ್ರೆ, ಮುಂದೆ ಬರ್ತಕ್ಕಂಥ ಪಾಳೆಗಾರಗಳ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಮತ್ತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ಪರಿಸ್ಥಿತಿ ಅಂತ ನಾನು ಯೋಚನೆ. ಈಗ ನೀವು ಹೇಳಿದ್ದಕ್ಕೆ ರಘು ದೊಡ್ಡೇರಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ. ರಘು ದೊಡ್ಡಯ್ಯ ಅವರೇ, ಈಗ SC ST ಸಮಾವೇಶದ ಬಗ್ಗೆ ಈಗ ಆನೇಕಲ್ ದೊಡ್ಡಯ್ಯ ಅವರು ಮಾತನಾಡ್ತಾ ಇದ್ರು. ಅಂದ್ರೆ ಯಾಕೆ ಈ ಸಮಾವೇಶ ಎಲ್ಲೋ ಒಂದು ಕಡೆ ಅಹಿಂದ ವರ್ಗಗಳ ಮತ ಬ್ಯಾಂಕಿಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರನೇ ಮಾಡ್ತಾ ಇರೋದು ಕಾಂಗ್ರೆಸ್ ಅಂತ ಹೇಳಿ ಏನ್ ಹೇಳ್ತೀರಾ? ನೋಡಿ, ಮೊದಲನೇದಾಗಿ ಏನು ಕಾಂಗ್ರೆಸ್ ಯಾವುದೋ ಒಂದು ಸಮುದಾಯದ ಪಕ್ಷ ಅಲ್ಲ. ಕಾಂಗ್ರೆಸ್ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವೇ ಜನೋ ಸುಖಿನೋ ಭವಂತು ಎನ್ನುವ ಅರ್ಥದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಒಂದು ಪಕ್ಷ ಯಾವ್ದನ್ನ ಇದೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಸೊ ಹಾಗಾಗಿ ಒಂದು ಸಮುದಾಯವನ್ನ ಓಲೈಸಿ ಇನ್ನೊಂದು ಸಮುದಾಯವನ್ನ ದೂರ ಇಡುವಂತ ಪಕ್ಷ ಮಾಡೋದಿಲ್ಲ. ನಾವು 136 ಸ್ಥಾನಗಳನ್ನೇನ್ ಗೆದ್ದಿದ್ದೇವೆ, ನಾವು ಎಲ್ಲಾ ಸಮುದಾಯ ಸಪೋರ್ಟ್ ಅಲ್ಲಿ ಇದೆ. ಆದ್ರೆ ನಮಗೇನು ಅಹಿಂದ ವರ್ಗದ ಏನು SC ST OBC ಇವನ್ ಲಿಂಗಾಯತ ಕೂಡ ನಮಗೆ ಈ ಸರಿ ಓಟ್ ಹಾಕಿದ್ದಾರೆ. ಎಲ್ಲಾ ಸಮುದಾಯ, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲಾ ಸಮುದಾಯ ಸೇರಿ ನಾವು ಈ ಸರಿ ಅಧಿಕಾರಕ್ಕೆ ಬಂದಿದ್ದೇವೆ. ಯಾವುದೋ ಒಂದು ಸಮುದಾಯದ, ಒಂದ್ ನಿಮಿಷ ಪ್ಲೀಸ್ ವೆಯ್ಟ್ ಮಾಡಿ, ನೀವು ಆಮೇಲೆ ಮಾತಾಡಿ. ನಾವು ಒಂದು ಸಮುದಾಯವನ್ನ ಅಥವಾ ಒಂದು ಸಮುದಾಯದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳೋದು ಸುಳ್ಳದು. ಅದು ಯಾವ ಪಕ್ಷನೂ ಕೂಡ ಬರೋದಕ್ಕೆ ಆಗೋದಿಲ್ಲ. ಸೊ ನಮ್ಮ ಪಕ್ಷ ಎಲ್ಲಾ ಸಮುದಾಯವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತದೆ, ಎಲ್ಲಾ ಸಮುದಾಯವನ್ನು ನಮ್ಗೆ ಸಪೋರ್ಟ್ ಮಾಡಿದೆ. ಹಾಗಾಗಿ ಎಲ್ಲಾ ಸಮುದಾಯಕ್ಕೂ ಯೋಜಿತವಾದಂತಹ ಯೋಜನೆಗಳನ್ನ ನಾವು ಕೊಟ್ಟಿದ್ದೇವೆ. ಸೊ ಈಗ ಇವರು ಏನು SC ST ಸಮುದಾಯದ ಸಮಾವೇಶದ ಬಗ್ಗೆ ಮಾತಾಡ್ತಾ ಇದ್ರೆ, ಹಾಸನದಲ್ಲಿ ಒಂದು ಪಕ್ಷವನ್ನ ಒಂದು ಇಂಡಿವಿಜುವಲ್ ಆಗಿ ಯಾರನ್ನ ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಅದನ್ನ ವೈಯಕ್ತಿಕವಾಗಿ ಮಾಡೋದನ್ನ ತಪ್ಪೇನಿಲ್ಲ. ಅವ್ರ ವೈಯಕ್ತಿಕ ಕಾರ್ಯಕ್ರಮ ಅವ್ರು ಮಾಡ್ಕೊಳ್ಳಿ, ಅವ್ರು ದುಡ್ಡು ಖರ್ಚು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾಡೋದು ಕಾರ್ಯಕ್ರಮಕ್ಕೆ ನಾವೇ ಜವಾಬ್ದಾರಿ ತೆಗೆದುಕೊಳ್ತೇವೆ. ಅದರ ಅಧ್ಯಕ್ಷರು ಯಾರಿದ್ದಾರೆ, ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವ ವಹಿಸ್ತಾರೆ. ರಾಜ್ಯದಲ್ಲಿ DK ಶಿವಕುಮಾರ್ ಅವರು ನೇತೃತ್ವವನ್ನ ವಹಿಸ್ತಾರೆ. ಸೊ ಇನ್ಯಾರೋ ಒಂದು ಸ್ಪೆಕ್ಯುಲೇಷನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇವರು ಏನು DK ಶಿವಕುಮಾರ್ ಅವರನ್ನ ಕಮ್ಮಿ ಮಾಡಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರನ್ನ ಯಾರಿಗ ಅನುಕೂಲ, ಅಟ್ ದ ಎಂಡ್ ಆಫ್ ದ ಡೇ ಕಾಂಗ್ರೆಸ್ ಪಕ್ಷಕ್ಕೆ ತಾನೇ ಅನುಕೂಲ ಸಮಾವೇಶ ಮಾಡಿದಾಗ. ಸೊ ನಾವ್ ಏನು ಅಂತ ಹೇಳಿದ್ರೆ, ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರಿಗೆ ತಲುಪ್ತಾ ಇದಾವ ಅಥವಾ ಏನಾದ್ರು ಸಮಸ್ಯೆ ಅಂತ ಹೇಳಿ. ರಘು ದೊಡ್ಡೇರಿ ಅವರೇ, ಈಗ ಇದೇ SC ST ಸಮಾವೇಶಕ್ಕೆ ಆರಂಭದಲ್ಲಿ DCM DK ಶಿವಕುಮಾರ್ ಅವರು ವಿರೋಧ ಮಾಡಿದ್ರು.
ಆದ್ರೆ ಯಾರು ನಿಮ್ಗೆ ಈಗ ಹೇಳಿದ್ರಾ? ಅಲ್ಲ, ಅಲ್ಲ, ಈಗ ಯಾರು ಎಸ್ ಸಿ ಎಸ್ ಟಿ ಹೇಳಿದ್ರು? ಸಮಾವೇಶ public statement ಮಾಡೋದಕ್ಕೆ ಹೇಳಿದ್ರಾ? ಹೈಕಮಾಂಡೇ ಓಕೆ ಕೊಟ್ಟಿರೋದ್ರಿಂದ DCM DK ಶಿವಕುಮಾರ್ ಅವರಿಗೆ ಹಿನ್ನಡೆ ಆದಂಗಲ್ವಾ? ಅದೇ ರೀತಿಯ ಚರ್ಚೆಗಳೀಗ ಆಗ್ತಾ ಇರೋದು. ಅಲ್ಲ, ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್ ನೋಡಿ, ಏನು ತಾವೇ ಹೇಳಿದ್ರಿ ಅದು ಮಾಹಿತಿ ತಪ್ಪಿದೆ. ಮೊನ್ನೆ DK ಶಿವಕುಮಾರ್ ಯಾವುದೇ ಸಮಾವೇಶದ ವಿಚಾರವಾಗಿ ಅಥವಾ SC ST ಸಮಾವೇಶ ಅಥವಾ ಅಹಿಂದ ಸಮಾವೇಶದ ವಿರುದ್ಧವಾಗಿ ಯಾವುದೇ ಇದನ್ನ ಸ್ಟಾಪ್ ಮಾಡಿಲ್ಲ. ಸೊ ಅವರು ನೇರವಾಗಿ ರಾಜ್ಯಾಧ್ಯಕ್ಷರಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವ್ರ ಪರ್ಮಿಷನ್ ಅಲ್ಲೇ ನಡೆಯೋದು. ಈಗೇನು ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ನಮಗೆ ರಾಷ್ಟ್ರಾಧ್ಯಕ್ಷರು ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತಾರೆ, ಒಳ್ಳೇದು. ಈಗ ಕೆಲವು ಟೈಮ್ ಪರ್ಮಿಷನ್ ಅನ್ನ ಕೆಳಗಡೆಯಿಂದ ಅವ್ರು ರಿಕ್ವೆಸ್ಟ್ ಹೋಗಿ ಮೇಲ್ಗಡೆಯಿಂದ ಬರ್ತದೆ ಅಥವಾ ಮೇಲಿಂದ ಕೆಳಗಡೆ ಬರ್ತದೆ, ಎರಡೂ ಸರಿನೇ. ನಾವು ಯೂಶಲ್ ಆಗಿ ಏನಾಗ್ತದೆ, ರಾಜ್ಯಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತೆ ರಾಷ್ಟ್ರಾಧ್ಯಕ್ಷರಿಗೆ ಹೋಗಿ ಪರ್ಮಿಷನ್, ಹೈಕಮಾಂಡ್ ಪರ್ಮಿಷನ್ ತೆಗೆದುಕೊಂಡು ಮಾಡ್ತೇವೆ. ಈಗ ಹೈಕಮಾಂಡ್ ಹತ್ರ ನೇರವಾಗಿ ಚರ್ಚೆ ಮಾಡಿದೀವಿ ಅಂತಂದ್ರೆ ಅಲ್ಲೇ ಚರ್ಚೆ ಮಾಡಿದೀವಿ. ಹೈಕಮಾಂಡ್ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿನೇ, DK ಶಿವಕುಮಾರ್ ಅವ್ರ ಹತ್ರ ಮಾತಾಡಿನೇ ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದ್ರಲ್ಲಿ ಏನು ತಪ್ಪಿಲ್ಲ. ಸೊ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಿಜವಾಗ್ಲೂ ಏನಾಗ್ತದೆ, ಕೆಲವರು ಬಿಜೆಪಿಯಲ್ಲಿ ನಡೀತಿರ್ತಕ್ಕಂಥ ಗೊಂದಲಮಯ ಹೇಳಿಕೆಗಳು, ಬಿಜೆಪಿ ನಡೀತಿರ್ತಕ್ಕಂಥ ಮನೆಯೊಂದು 108 ಬಾಗಿಲುಗಳು ನಡೀತಾ ಇದೆಯಲ್ಲ, ಬಿಜೆಪಿನಲ್ಲಿ ಏನಾಗಿದೆ, 8 ಬಿಜೆಪಿಗಳಾಗ್ಬಿಟ್ಟಿದೆ. ಒಂದು SR ಬೊಮ್ಮಾಯಿ ಬಿಜೆಪಿ, ಸಂತೋಷ್ ಬಿಜೆಪಿ, ವಿಜೇಂದ್ರ ಬಿಜೆಪಿ. ಆ ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ 108 ಒಡಕುಗಳನ್ನ, 108 ಬಿಜೆಪಿಗಳನ್ನ ನಮ್ಮಲ್ಲಿ ಏನು ಇದನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಂತ ಕೆಲವು ವಿಚಾರವನ್ನ ಹೊರಗಡೆ ತರ್ತಿದ್ದಾರೆ. ಅದರಿಂದ ನಷ್ಟ ಏನಿಲ್ಲ. ಅನಕಲ್ ದೊಡ್ಡಯ್ಯ ಅವರೇ, ಈಗ ನೀವು ಹೇಳಿದ್ರಿ ಇದೆಲ್ಲವೂ ಕೂಡ ವೋಟ್ ಬ್ಯಾಂಕ್ಗೋಸ್ಕರ SC ST ಸಮಾವೇಶ ಆಯೋಜನೆ ಮಾಡ್ತಾ ಇರೋದು ಕಾಂಗ್ರೆಸ್ ಅಂತ ಹೇಳಿ, ಅದಕ್ಕೆ ಉತ್ತರ ಕೂಡ ಕೊಟ್ರು. ಏನ್ ಹೇಳ್ತೀರಾ ಅದಕ್ಕೆ? ಒಂದ್ ನಿಮಿಷ ರಘು ದೊಡ್ಡೇರಿಯವರು, ಒಂದ್ ನಿಮಿಷ ಅನಕಲ್ ದೊಡ್ಡಯ್ಯವರು ಮುಗಿಸ್ಬಿಡ್ಲಿ. ಮೇಡಮ್, ಈಗ ಹೇಳ್ತಿರೋ ಪ್ರಕಾರ ನಾವು SC ST ಪರ್ಮಿಷನ್ ಹೋಗಿದೆ ಅನ್ನೋದಿದೆಯಲ್ಲ, ಅದೇ ದುರಂತ. ನಾನು ಹೇಳೋದು, ಯಾರು ಇವ್ರ ವೋಟ್ ಬ್ಯಾಂಕು? ಯಾಕೆ ಯಾರನ್ನ ಪರ್ಮಿಷನ್ ಕೇಳ್ಬೇಕು? ಇವ್ರು ಹೇಳ್ತಾ ಇದ್ರಲ್ಲ, ಹಾಸನದಲ್ಲಿ ಸಮಾವೇಶ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಅವರ ಪರ್ಮಿಷನ್ ಬ್ಯಾನರ್ ಹಾಕೊಂಡು ಅಲ್ಲಿ ಮಾಡಕ್ ಹೊರಟಿದ್ದು ಹೈಂದ ವರ್ಗಗಳ ಸಂಘಟನೆ. ಅದು ಆ ಸಂಘಟನೆ ನೇತೃತ್ವದಲ್ಲಿ ಇಡೀ ಇದರಲ್ಲಿ ಮೈಸೂರು ಮತ್ತೆ ಹಾಸನ ಭಾಗದ ಜನರನ್ನು ಕೂಡಿಸಿ ಒಂದು ಸಮಾವೇಶ ಮಾಡಕ್ ಕೊಟ್ಟಿದ್ರು. ಅಂತ ಸಂದರ್ಭದಲ್ಲಿ ಏಕಾಏಕಿ ಹೈಜಾಕ್ ಮಾಡಿ ರಾತ್ರೋನ್ರಾತ್ರಿ ಅಲ್ಲಿ ಹಾಸನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಇವರ ಪಟಾಲಂಬಗಳನ್ನೆಲ್ಲ ಸೇರಿಸಿ ರಾತ್ರೋನ್ರಾತ್ರಿ ಫ್ಲೆಕ್ಸ್ಗಳು ಕಟ್ಟಿ, ನಾವೇನೋ ಒಂದೇ ಒಂದು ಬಸ್ ಕೊಟ್ಟಿಲ್ಲ ಇವರು. ಅವತ್ತಿನ ವ್ಯವಸ್ಥೆ ಮಾಡಿದಂತವ್ರು ಹಿಂದುಳಿದ ವರ್ಗಗಳ ಒಂದು ತಂಡ ಇದೆ, ಆ ರಾಮಚಂದ್ರಪ್ಪ ಅಂಡ್ ಟೀಮ್ ಇದೆ. ಆ ಟೀಮ್ ಮಾಡಿದಂತ ಇದನ್ನ ಹೈಜಾಕ್ ಮಾಡಿ ರಾತ್ರೋರಾತ್ರಿ ಇವ್ರು ಮಾಡಕ್ ಕೊಟ್ರು. ಅದು ಒಂದ್ ಕಡೆ ಇರ್ಲಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹಿಂದುಳಿದವರ್ಗು ಮತ್ತೆ OBC ಮತ್ತೆ ಅಲ್ಪಸಂಖ್ಯಾತರ ಮುಸ್ಲಿಮರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂದ್ರೆ, ಇವ್ರಿಗೆ ಬೇರೆ ವರ್ಗಗಳೆಲ್ಲ ವೋಟ್ ಹಾಕಿದೆಯಂತೆ. ಅಲ್ಪಸಂಖ್ಯಾತರ ಬಗ್ಗೆ, ಅಲ್ಪಸಂಖ್ಯಾತರಾಗ್ಲಿ, ಹಿಂದುಳಿದ ವರ್ಗ ಆಗ್ಲಿ, ದಲಿತರಾಗ್ಲಿ ವೋಟ್ ಹಾಕಿಲ್ಲ ಅಂದ್ರೆ 50 ಸೀಟ್ ಬರಕ್ಕಾಗಲ್ಲ. ಇವ್ರನ್ನ ವೋಟ್ ಬ್ಯಾಂಕ್ ಯಾವ್ದು? ನೀವೇ ಅಂಕಿಅಂಶಗಳು ತೋರಿಸ್ತೀರಾ. ಅನೇಕ ಸಾರಿ ಮುಸ್ಲಿಮರು 90% ವೋಟ್ ಹಾಕಿದ್ದಾರೆ, 80% SC ST ವೋಟ್ ಹಾಕಿದೆ, 65% OBC ಹಾಕಿದೆ. ಯಾವ ಪರ್ಸೆಂಟೇಜ್ ಇಟ್ಕೊಂಡು ನೀವೆಲ್ಲಲ್ಲಿ ನಮ್ಮ ಅಲ್ಪಸಂಖ್ಯಾತ ಎಲ್ಲ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಬಿಡದಿರೋ ಹೋದ್ರೆ? ರಘು ದೊಡ್ಡಯ್ಯರವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಕೇಳಿಸ್ಕೊಂಡ್ರಿ? ದೊಡ್ಡಯ್ಯ ಅವ್ರ ಮಾತನ್ನ ಕೇಳಿಸ್ಕೊಂಡ್ರಿ? ಎಲ್ಲವೂ ಕೂಡ ವೋಟ್ ಬ್ಯಾಂಕ್ ಅಂತ ಹೇಳಿ ಲಾಸ್ಟ್ ರಿಯಾಕ್ಷನ್ ನೋಡಿ. ಒಂದ್ ನಿಮಿಷ ನೋಡಿ, ಈಗ ದೊಡ್ಡಯ್ಯ ಅವರು ಏನ್ ಮಾತಾಡ್ತಾ ಇದ್ದಾರೆ, ಇವತ್ತು 107 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನೀವೊಂದು ಪ್ರಶ್ನೆಯನ್ನ ಕೇಳಿದ್ರಿ, ವೋಟ್ ಬ್ಯಾಂಕ್ಗೋಸ್ಕರ ಸಮಾವೇಶವನ್ನ ಮಾಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಬಿಜೆಪಿ ಚುನಾವಣೆಗೆ 2023 ಚುನಾವಣೆಗೆ ಮೊದಲು ಸರಿಸುಮಾರು ಒಂದು 40 ಸಮಾವೇಶಗಳನ್ನ ಮಾಡ್ತು, ಮೋದಿ ಅವ್ರನ್ನ ಕರ್ಕೊಂಡು ಬಂದ್ರು. ಆದ್ರೂ ಅವರು 80 ಸೀಟನ್ನ ಗೆಲ್ಲಕ್ಕಾಗ್ಲಿಲ್ಲ. ಸೊ ಹಾಗಾಗಿ ಸಮಾವೇಶ ಮಾಡಿದ ತಕ್ಷಣ ಸರ್ಕಾರ ಬರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂತ ಯೋಜನೆಗಳು ಜನತೆಗೆ ತಲುಪಿದ್ದಾವೆ. ಆ ಜನತೆಗೆ ತಲುಪಿರ್ತಕ್ಕಂಥ ಕಾರಣದಿಂದ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ರಘು ದೊಡ್ಡೇರಿಯವರೇ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ಹಾಗೆ ದೊಡ್ಡಯ್ಯವರೇ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕಾಗಿ. ಗಮನಿಸ್ತಾ ಇದ್ದೀವಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೋಡಿದ್ರೆ DCM DK ಶಿವಕುಮಾರ್ ಅವರಿಗೆ ಭಾರಿ ಹಿನ್ನಡೆಯಂತೂ ಆಗಿದೆ. ಆದರೆ ಎಲ್ಲಾ ಬೆಳವಣಿಗೆಯ ಬಗ್ಗೆ ಕೇಳೋದಕ್ಕೆ ಹೋದ್ರೆ DCM DK ಶಿವಕುಮಾರ್ ಅವರು ನೋ ರಿಯಾಕ್ಷನ್, ತಲೆ ಅಲ್ಲಾಡಿಸ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾರೆ. ಮುಂದಿನ ದಿನಗಳಲ್ಲಾದ್ರೂ ಮಾತನಾಡ್ತಾರಾ? ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.